2 ಸಾರಿ ಅಲ್ಲಿ ಸೋತ್ರಿ, ಗೆಲ್ಲೋದಕ್ಕಾಗ್ಲಿಲ್ಲ. ಇಲ್ಲಿ ಬಂದಾನು ಸಮೇತ ಇದೇ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಿ. ತಾವು ಮತ್ತೆ ಇಲ್ಲಿ ಬಂದ್ರು ಸಮೇತ ತಾವು ಗೆಲ್ಲೋದು ಬಹಳ ಕಷ್ಟ ಆಗುತ್ತೆ ಅಂತಕ್ಕಂತ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕಾಗಿ ಅಂತ ಅಂದ್ರೆ, ನಾನು ಎಲೆಕ್ಷನ್ ಪೂರ್ವದಲ್ಲಿ ಒಂದು ಮಾತನ್ನ ಮಾನ್ಯ ಮಾಜಿ ಶಾಸಕರಿಗೆ ಹೇಳಿದ್ದೆ. ಯೋಗ ಐಬಿನ್, ನಾವು ಈ ಸರಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ನೋಡ್ತೀವಿ. ನಮ್ಮ ಮತದ ಪ್ರಮಾಣ ಇವತ್ತು 50ರಿಂದ 55,000 ಮಧ್ಯೆ ಇದೆ. ಅದನ್ನ ಹೆಚ್ಚು ಮಾಡ್ಕೋಬೇಕು ಅಂದ್ರೆ ನಾವು ಹೀಗೆ ತಿದ್ದಿ ನಡಿಬೇಕಾಗತ್ತೆ ಅಂತಕ್ಕಂತ ಮಾತನ್ನು ಹೇಳಿದ್ದೆ. ಅದನ್ನ ಅವರು ಕೇಳಲಿಲ್ಲ. ಕೇಳದೆ ಇದ್ದಾಗ ಎಲೆಕ್ಷನ್ ಅದೇ ಪರಿಸ್ಥಿತಿಗೆ ಬಂತು. ಸೋಲಿಸಿದವರು ಯಾರು ಅಂದ್ರೆ ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ನವರು ಅವರನ್ನ ಸೋಲಿಸಲಿಲ್ಲ. ಏನು ಅವರು ಬಿಜೆಪಿಯಲ್ಲಿ 2 ಬಣವನ್ನು ಮಾಡಿದ್ರು, ಆ ಬಿಜೆಪಿಯವರೇ ಅವರನ್ನು ಸೋಲಿಸಿದ್ರು. ಮುಂದಿನ ದಿನಗಳಲ್ಲೂ ಸಮೇತ ನಾನು ಅಲ್ಲಿ ಒಂದು ಮಾತನ್ನ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅವರ ಒಂದು ಮೀಟಿಂಗ್ ಅಲ್ಲಿ. ಇನ್ನೊಂದು 15 ದಿವಸದಲ್ಲಿ ನಾನು ಅಧ್ಯಕ್ಷರ ಬದಲಾವಣೆ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು ತಿಂಗಳಲ್ಲಿ ನಾನು ಸ್ವಲ್ಪ ತಾಲೂಕಿನ ಎಲ್ಲ ಸಮಸ್ಯೆಗಳನ್ನ, ನಾನು ಪಕ್ಷದ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಬರ್ತೀನಿ. ಈ ರೀತಿ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಈ ಮಾತಿಗೆ ಎಷ್ಟು ಅರ್ಥ ಕೊಡ್ಬೇಕು ಅಂತ ಅನ್ನೋದು ಇದು ಒಂದು ರೀತಿ ಉತ್ತರ ಕುಮಾರನ ಪೌರುಷ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಉತ್ತರ ಕುಮಾರನ ಮಾತು ಹೆಂಗೆ ಅಂತ ಅಂದ್ರೆ, ಅವರವರ ಮಧ್ಯೆ ಇದ್ದಾಗ ಬಹಳ ಶಿಫಾರಸ್ಸಿನ ಮಾತಾಡ್ತಾರೆ, ಕೊನೆಗೆ ಏನು ಅದು ಕಾರ್ಯಗತಕ್ಕೆ ಬರೋದಿಲ್ಲ. ಹಂಗಾಗಿ ಆ ಮಾತುಗಳನ್ನು ಬಿಟ್ಟು ಬಿಜೆಪಿಯಲ್ಲಿ ರಾಜಕೀಯವಾಗಿ ತಾವು ಉಳಿಬೇಕು ಅಂತನ್ನೋದಾದ್ರೆ, ತಾವು ಸೌಜನ್ಯದಿಂದ 4 ಗೋಡೆ ಮಧ್ಯೆ ಇರ್ತಕ್ಕಂಥ ಸಮಸ್ಯೆನ ತಮ್ಮ ಭಿನ್ನಾಭಿಪ್ರಾಯನ ಕೂತು ಬಗೆಹರಿಸಬೇಕೆ ಹೊರತು ಈ ರೀತಿ ಸಣ್ಣ ಹುಡ್ರ ಹಾಗೆ ಒಂದು ಮಾಧ್ಯಮದ ಮುಖಾಂತರ ಮತ್ತೆ ಕಾರ್ಯಕರ್ತರಿಗೆ ಗೊಂದಲಗಳನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡಬಾರ್ದು ಅಂತಕ್ಕಂತ ಮಾತನ್ನು ಹೇಳ್ತಾ, ತಾವು ದಯಮಾಡಿ ಮುಂದಿನ ದಿನಗಳಲ್ಲಿ ಇದನ್ನ ತಿದ್ದುಕೊಳ್ಳದೆ ಹೋದ್ರೆ ರಾಜಕೀಯವಾಗಿ ಏನ್ ಹಿಂದೆ ಬಿಜೆಪಿ ಕಾರ್ಯಕರ್ತರು ತಮ್ಮನ್ನು ಸೋಲಿಸಿದ್ರು, ಮತ್ತೆ ನಾನು ಟಿಕೆಟ್ ತರ್ತೀನಿ ಅಂತಕ್ಕಂಥ ಮಾತನ್ನು ತಾವು ಏನ್ ಹೇಳ್ತಾ ಇದ್ದೀರಿ, ಟಿಕೆಟ್ ನೀವು ತಂದುತ್ತೇ ಆದ್ರೂ ಮತ್ತು ನೀವು ಸೋಲ್ತೀರಿ, ಅದು ಸಾಮಾನ್ಯ ಮಾತಾಗುತ್ತೆ. ಹಾಗಾಗಿ ಎಲ್ಲರನ್ನೂ ಒಟ್ಟು ಹುಡುಕೊಂಡು ನೀವು ಟಿಕೆಟ್ ತಂದ್ರೆ ನಮಗೆ ಸಂತೋಷ, ಟಿಕೆಟ್ ತರ್ರಿ ನೀವು. ಆದ್ರೆ ಕಾರ್ಯಕರ್ತರನ್ನು ಒಟ್ಟು ಹುಡುಕೊಂಡು ನೀವು ಪಕ್ಷವನ್ನು ಕಟ್ಟಿದ ಮಾತ್ರ ನೀವು ಗೆಲ್ಲೋದಕ್ಕೆ ಸಾಧ್ಯ ಐತಿ. ಇಲ್ಲ ಅಂದ್ರೆ ನೀವು ಎಲ್ಲಿ ಗೆಲುವಿಗೆ ಸಾಧ್ಯ ಇತ್ತು ಅಲ್ಲಿ ಹೋಗಿ ಪಕ್ಷವನ್ನು ಬಿಟ್ಟು ಹೋಗಿ ನೀವು ಕಟ್ಟಿ ಬೆಳೆದು ನೀವು ಶಾಸಕರಾದ್ರೂ ಒಳ್ಳೇದು ಅಂತಕ್ಕಂಥ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮರಳಿ ಮತ್ತೆ ತಾಲೂಕಿಗೆ ಬಂದು ಒಂದ್ಸಲ ಶಾಸಕರಾಗಿರೋದಂದ್ರೆ ಯಡಿಯೂರಪ್ಪನವರ ಆಶೀರ್ವಾದದಿಂದ ಅಂತ ಹೇಳ್ಬೇಕಾಗುತ್ತೆ ನಾವು. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಂಸದರು ಮಾಡಿರ್ತಕ್ಕಂಥ ಕೆಲಸಗಳು ಹೇಳ್ತಾ ಹೋದ್ರು ಬಹಳ. ನಾವು ನೀರಾವರಿ ಯೋಜನೆ ಏನ್ ಮಾಡಿಕೊಟ್ರು, ಬೇಕಾದ್ರೆ ಸಮುದಾಯ ಭವನಗಳು ಮಾಡಿಲ್ಲ. ಯಾವ್ದು ಕೂಡ ಅವರು ಒಬ್ಬರನ್ನ ಕರೆದು ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ಹೆಸರನ್ನು ಕರೆದು ಒಂದು ದಿವಸ ಅವ್ರು ಬಂದು ಅವ್ರ ಕಕ್ಷ ಉದ್ಘಾಟನೆ ಮಾಡಿಸಿಲ್ಲ, ಮಾಡ್ಲಿಲ್ಲ. 2 ಭಾಗ ಮಾಡ್ತಾರೆ, ಅವರ ಹೊತ್ತು ನಾವಲ್ಲ. ಇವತ್ತು ನಾವು ಏನು ಇವತ್ತು ಈ ಸಂಘಟನೆ ಏನ್ ಮಾಡ್ತಾ ಇದ್ದೀವಿ, ಈ ಸಂಘಟನೆ ಇವತ್ತು ಒಂದಾಗೆ ಹೋಗ್ತಾ ಇದೆ. ಎಲ್ಲೂ ಕೂಡ ನಾವು ಎಲ್ಲ ಮಾಡಕ್ ಕೊಡ್ಲಿಲ್ಲ. ಎಲ್ಲೋ ಮೊನ್ನೆ SIR ನಡೀತು ಇಡೀ ರಾಜ್ಯಾದ್ಯಂತ. SIR ವಿಚಾರದಲ್ಲಿ ನಾವು BLOಗಳನ್ನ ಮಾಡಿದ್ವಿ, BLO ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಬಂದ್ವಿ. ಇವ್ರು ಎಲ್ಲಾರು ಒಂದು BLO ಸೃಷ್ಟಿ ಮಾಡಿದ, ಒಂದು ಕಾರ್ಯಕ್ರಮವನ್ನು ಎಲ್ಲಾರು ಮಾಡಿದಾರ. ಮತ್ತೆ ಇಲ್ಲಿ ಬಂದು ಸಂಘಟನೆ ಬಗ್ಗೆ ಹಾಗೆ ಸಂಘಟನೆ ಬಗ್ಗೆ ಹೀಗೆ ಅಂತ ಮತ್ತೆ ಚರ್ಚೆ ಮಾಡ್ತಾರೆ. ಮತ್ತೆ ಇನ್ನು ಮುಂದೆ ಅವ್ರು ಈ ಸಂಘಟನೆ ವಿಚಾರದಲ್ಲಿ ಇನ್ನೇನಾದ್ರೂ ಅವರು ಮುಂದೆ ನಮ್ಮ ಸಂಘಟನೆಗೆ ಮುಂದಂತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ಸಂಘಟನೆಗೆ ಯಾರು ಕೂಡ ತಡ್ಕೊಳ್ಳಲ್ಲ. ಮೊನ್ನೆ ದಿವಸ ಒಂದು ಕಾರ್ಯಕ್ರಮ ಮಾಡಿದಾರ ಅವರು. ಆ ಕಾರ್ಯಕ್ರಮದಲ್ಲಿ ಒಬ್ಬರಾದ್ರೂ ನಮ್ಮ ಪದಾಧಿಕಾರಿಗಳಿದ್ರ, ನಮ್ಮ ಬಿಜೆಪಿ ಪದಾಧಿಕಾರಿಗಳು ಒಬ್ರು ಕೂಡ ಹೋಗಿಲ್ಲ. ಯಾವ ಪದಾಧಿಕಾರಿಗಳು ಕೂಡ ಸಹಿಸಲ್ಲ. ಹಿಂದಿನ ಅವರವಧಿಯಲ್ಲಿ ಕೂಡ ಅಧ್ಯಕ್ಷ ಮಾಡಿದ್ರೆ ಅದೂ ಸಹಿಸ್ಕೊಳಕ್ ಆಗ್ಲಿಲ್ಲ. ಈಗೂ ಕೂಡ ಅಧ್ಯಕ್ಷ ಮಾಡಿದ್ರೆ ಅದೂ ಸಹಿಸ್ಕೊಳಕ್ ಆಗಲ್ಲ. ತಾಲೂಕಲ್ಲಿ ಬಂದು ಸಂಘಟನೆ ಮಾಡೋರು ಕೂಡ ಸಹಿಸಲ್ಲ ಅಂತಂದ್ರೆ ಅವ್ರ ವಿಚಾರ ಏನಾಗಲ್ಲ. ಅವ್ರು ಏನೇ ಗೊಂದಲ ಇದ್ರು ಕೂಡ ನಮ್ಮ ಪಾರ್ಟಿಯ ಸಮ್ಮುಖದಲ್ಲಿ ಅವರ ಅಂತರದಲ್ಲಿ ಅಲ್ಲಿ ಸರಿ ಮಾಡ್ಕೋಬೇಕು. ಅವ್ರು ಇಲ್ಲಿ ಬಂದು ನಮ್ಮ ತಾಲೂಕಲ್ಲಿ ಗೊಂದಲ ಹಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡೋದು ಬೇಡ. ಅವ್ರು ಏನೇ ಮಾಡೋದಿದ್ರು ಕೂಡ
ಅವರು 4 ಪಡೆ ಮಧ್ಯೆ ಮಾಡ್ತಕ್ಕಂಥ ವಿಚಾರ ಇತ್ತು. ನಮ್ಮ ಪಕ್ಷ ಅವರೇ ನಮ್ಮ ಪಕ್ಷ ಬಿಟ್ಟು ಹೋಗಿಲ್ಲ, ನಾವು ಕೂಡ ಅವ್ರ ಪಕ್ಷರಲ್ಲ ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಇಲ್ಲಿ ಬಂದು ಎಲ್ಲೋ ಒಂದ್ ಕಡೆ ನಮ್ಮ ಕಾರ್ಯಕರ್ತರೆಲ್ಲ ಬಿಟ್ಟು ಪಕ್ಷದಿಂದ ಉಚ್ಚಾಟನೆ ಆದಲ್ಲಿ ಇಟ್ಕೊಂಡು ಸಭೆ ಮಾಡ್ತಾರ ಅಂತಂದ್ರೆ ಮತ್ತೆ ನಮ್ಮ ಸಂಘಟನೆಗೆ ನೋವಾಗಲ್ವಾ? ಹಾಗಾದ್ರೆ ಇವತ್ತೇ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಾಹೇಬರು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೋಬೇಕು. ಇನ್ನೇನಾದ್ರು ತಾಲೂಕಲ್ಲಿ ಕಾರ್ಯಕರ್ತರ ಮೇಲೆ ಸಂಘಟನೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಮ್ಮ ಕಾರ್ಯಕರ್ತರು ಕೂಡ ಯಾರು ಕೂಡ ಸಹಿಸಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮುಂದಿನ ಹೋರಾಟ ಮಾಡ್ಕೋಬಹುದು. ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರೆ, ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಸೊರಬ ತಾಲೂಕಲ್ಲಿ ಭಾರತೀಯ ಜನತಾ ಪಕ್ಷದ ಸಂಘಟನೆ ಇಡೀ ಜಿಲ್ಲೆಯಲ್ಲೇ ಪ್ರಶಂಸೆಗೆ ಒಳಪಟ್ಟಿರುವಂಥದ್ದನ್ನ ನಾವು ಮೀಟಿಂಗ್ ಹೋದಾಗ ನಾವೆಲ್ಲ ಜಿಲ್ಲಾ ನಾಯಕರುಗಳಿಂದ ನಾವು ಬೆಂತರಿಸ್ಕೊಂಡಿದ್ವಿ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬದ ಸಂಘಟನೆ ಬಹಳ ಸಕ್ರಿಯವಾಗಿ ಹೋಗ್ತಾ ಇದೆ, ಬಹಳ ವ್ಯವಸ್ಥಿತವಾಗಿ ಏನು ರಾಜ್ಯದಲ್ಲಿ ರಾಜ್ಯ ನಾಯಕರು ಏನು ನಮಗೆ ನಿರ್ದೇಶನ ಕೊಟ್ಟಿರ್ತಕ್ಕಂಥ ಎಲ್ಲ ಪಕ್ಷದ ಚಟುವಟಿಕೆಗಳನ್ನ ಬಹಳ ಯಶಸ್ವಿಯಾಗಿ ಸೊರಬ ಮಂಡಲ ನೆರವೇರಿಸಿದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಮಾಜಿ ಶಾಸಕರು ಸುಮ್ಮನೆ ಯಾವತ್ತೂ ಪುಸ್ತಕದಿಂದ ಕೊಡೋದು, ಸುಮ್ಮನೆ ಒಂದು ಮಾಧ್ಯಮದ ಒಂದು ಗೋಷ್ಠಿ ಕರೆಯೋದು, ಟೈಮ್ ಪಾಸಿಗೆ ನಮ್ಮ ನಾಯಕರ ಬಗ್ಗೆ ಏನೇನೋ ಮಾತಾಡೋದು, ಇಲ್ಲಿ ನಮ್ಮ ನಡುವೆ ಒಂದು ಗೊಂದಲವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ, ಸಂಘಟನೆಗೆ ಹುಳಿ ಹಿಡುವ ಕೆಲಸವನ್ನ ಮಾಜಿ ಶಾಸಕರು ಬಿಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದು ಯಾರು ಮಾಡಿರ್ತಕ್ಕಂಥ ಸಮಸ್ಯೆ ಸ್ವಲ್ಪದಲ್ಲ, ತಾವು ಮಾಡ್ಕೊಂಡಿರ್ತಕ್ಕಂಥ ಸ್ವಯಂಕೃತ ಅಪರಾಧ. ಸಂಘಟನೆ ನಿಮ್ಮಿಂದ ಬೆಳೆದು ಬಂದಿದ್ದಲ್ಲ, ಸಂಘಟನೆಗೆ ಇತಿಹಾಸ ಇದೆ. ಸೊರಬ ತಾಲೂಕಲ್ಲಿ ಕೆಲವು ದಶಕಗಳಿಂದ, ಈ ಹಿಂದಿನ ದಶಕಗಳಿಂದ ಇದು ಅಧಿಕಾರಕ್ಕೆ ಬಂದಿದ್ರು ಕೂಡ ಸಂಘಟನೆಗೆ ಒಂದು ಹಿನ್ನೆಲೆ ಇದೆ, ಇದಕ್ಕೊಂದು ಇತಿಹಾಸ ಇದೆ. ತಾವು ಸೋಪು ಸುಣ್ಣವಾಗಿ ರಾಜಕೀಯದ ಭವಿಷ್ಯವೇ ಶೂನ್ಯ ಆದಂತ ಸಂದರ್ಭದಲ್ಲಿ ನೀವು ನಿಮ್ಮನ್ನ ಭಾರತೀಯ ಜನತಾ ಪಕ್ಷ ಮಾನ್ಯ ಯಡಿಯೂರಪ್ಪನವರು ನಿಮ್ಮನ್ನ ಸೊರಬಕ್ಕೆ ತಂದು ಮರುಜನ್ಮ ಕೊಟ್ಟಂತ ಸಂದರ್ಭದಲ್ಲಿ ನೀವು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದ್ರಿ, ಈ ಸಂದರ್ಭವನ್ನು ತಂದಿಟ್ಟವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ಕಳೆದ 10 ವರ್ಷದಿಂದ ಈ ಸಂದರ್ಭ ಇದೆ ಅಂತಕ್ಕಂಥ ಮಾತನ್ನ ಉಲ್ಲೇಖ ನೀವೇ ಮಾಡಿದ್ರಿ. ಆ 10 ವರ್ಷದಿಂದ ಈ ಒಂದು ಸಂದರ್ಭವನ್ನು ತಂದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನ ನೀವು ಮಾಡಿದ್ರಿ. ಆ ಸಂದರ್ಭವನ್ನ ಮಾನ್ಯ ಮಾಜಿ ಶಾಸಕರೇ ನೀವೇ ಆ ಸಂದರ್ಭವನ್ನು ತಂದುಕೊಂಡಿದ್ದು, ಬೇರೆ ಯಾರೂ ಅಲ್ಲ. ಇಲ್ಲಿ ನಾನು ಹಿಟ್ಲರ್ ತರ ಅಧಿಕಾರ ಮಾಡ್ತೀನಿ ಅಂತ ಹೊರಟ್ರೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆನಲ್ಲಿ ಸಾಧ್ಯ ಇಲ್ಲ. ಅದು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಒಂದು ದೊಡ್ಡ ಸಂಘಟನೆ. ಅಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆ ಒಡನಾಡಿ ತಗ್ಗಿ ಬಗ್ಗಿ ನಡೆದು ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದ್ರೆ ಇವತ್ತು ನಮ್ಮ ಸೊರಬ ತಾಲೂಕಿನ ನಮಗೇನಿಲ್ಲ, ಗಟ್ಟಿಯಾಗಿದೆ, ಸಂಘಟನೆ ಗಟ್ಟಿಯಾಗಿದೆ. ತಾಲೂಕಿನ ಸಂಘಟನೆಗೆ ಈ ಪರಿಸ್ಥಿತಿ ಅಲ್ಲ, ನಿಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತಕ್ಕಂಥ ಮಾತನ್ನ ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. 10 ವರ್ಷದಿಂದ ನೀವು ಕಳೆದ ಬಾರಿ ಶಾಸಕರಾದಂತಹ ಸಂದರ್ಭದಲ್ಲಿ ನೀವೇನ್ ಮಾಡಿದ್ರಿ ಸಾಧನೆ? ನಾನು ಪ್ರಶ್ನೆ ಮಾಡ್ತೀನಿ. ದಾರಿಲಿ ಹೋಗೋ ಬರೋಂಥವ್ರಿಗೆ, ದಾರಿಲಿ ನಿಂತವ್ರಿಗೆ, ಸೈಡಿಗೆ ನಿಂತವ್ರಿಗೆ ಗಲಾಟೆ ಮಾಡೋದು, ಜನರಿಗೆ ದೌರ್ಜನ್ಯ ಮಾಡೋದು, ಏಕೋಚನದಲ್ಲಿ ಕಾರ್ಯಕರ್ತರನ್ನು ಮಾತಾಡ್ಸೋದು, ಇದನ್ನೇ ಮಾಡಿದ್ದಲ್ಲ ನೀವು. ಮತ್ತೆ ಯಾವ ಪುರುಷಾರ್ಥಕ್ಕೆ ಕಾರ್ಯಕರ್ತ ನಿಮ್ಮ ಒಟ್ಟಿಗೆ ನಿಲ್ತಾನೆ? ಯಾವ ಅಭಿಮಾನಕ್ಕೆ ಕಾರ್ಯಕರ್ತ ನಿಮ್ಮ ಒಟ್ಟಿಗೆ ನಿಲ್ಬೇಕು? ಸೃಷ್ಟಿಯಾಗಿದ್ದು ಸಹ ಹೌದು, ಸತ್ಯ. ಗೊಂದಲ ಸೃಷ್ಟಿಯಾಗಿದ್ದು ಸತ್ಯ. ನೀವು ಅರ್ಧಕ್ಕರ್ಧ ಓಟಲ್ಲಿ ಸೋತಿದ್ದು ಕೂಡ ಸತ್ಯ. ಇವತ್ತು ತಮ್ಮ ನ್ಯೂನತೆಗಳನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ನೀವು ಮಾನ್ಯ ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಬೆರಳು ಮಾಡಿ ತೋರಿಸ್ತಕ್ಕಂಥದ್ದು ಎಷ್ಟು ಸರಿ ಇದೆ? ನಾವು ಸಂಘಟನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೊರಬ ಮಂಡಲಕ್ಕೆ ನೀವು ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಸ್ವಾಮಿ?
ಬೂತ್ ಸಮಿತಿಯ ಸಭೆಗಳಾದಾಗ ಪ್ರಶಿಕ್ಷಣ ವರ್ಗವನ್ನು ನಾವು ಇದು ಮಾಡಿದ್ದೀವಿ. ಸಸಿ ನೋಡ ಕಾರ್ಯಕ್ರಮ, ಸ್ವಚ್ಛತಾ ಅಭಿಯಾನ, ನಾವಿಲ್ಲಿ ಪಾಯಿಂಟ್ ಮಾಡಕ್ ಆಗೋದಿಲ್ಲ ಅಷ್ಟು ಕಾರ್ಯಕ್ರಮಗಳು ನಾವು ಸ್ವರ್ಗದಲ್ಲಿ ಪ್ರತಿನಿತ್ಯ ಮಾಡ್ತಾ ಇದ್ವಿ. ಮನ್ ಕಿ ಬಾತ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊನ್ನೆ ತಿರಂಗ ಯಾತ್ರೆ ಮಾಡಿದ್ವಿ. ನಿಮ್ಮ ವಾಸ್ತವ ನನಗೆಲ್ಲೂ ಕಂಡಿಲ್ಲ ಸಂಘಟನೆಯಲ್ಲಿ. ಸ್ವಚ್ಛತಾ ಅಭಿಯಾನ, ಆಮೇಲೆ ಮೋದಿಯವರ ಜನ್ಮದಿನಕ್ಕಾಗಿ ನಾವು ಒಂದು ಸಪ್ತಾಹವನ್ನೇ ಒಂದು ತಿಂಗಳಗಟ್ಟಲೆ ಕಾರ್ಯಕ್ರಮ ಮಾಡ್ತೀವಿ ಸ್ವಾಮಿ. ರಕ್ತದಾನ ಶಿಬಿರಗಳನ್ನು ಮಾಡಿದ್ವಿ, ಆರೋಗ್ಯ ಶಿಬಿರಗಳನ್ನು ಮಾಡಿದ್ವಿ. ಎಲ್ಲರೂ ನೀವು ಅಂತ ಒಂದು ರಾಷ್ಟ್ರೀಯ ಒಂದು ಅಭಿಮಾನದ ಪಕ್ಷದ ಅಭಿಮಾನದ ಕಾರ್ಯಕ್ರಮದಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮದಲ್ಲಿ ನೀವೇನಾದ್ರು ಭಾಗಿಯಾಗಿದ್ರೆ ಏನಾದ್ರು ಮಾತಾಡೋದಕ್ಕೆ ನೈತಿಕತೆ ಇರ್ತಿತ್ತು ಅಂತ ನಾನು ಭಾವಿಸ್ತೇನೆ. ಇದು ನೀವು ಹೀಗೆ ಸುಮ್ಮನೆ ಬಂದು ಮಾತಾಡಿ ಒನ್ ಡೈರೆಕ್ಷನ್ ಅಲ್ಲಿ ಮಾತಾಡಿ ಹೋದ್ರೆ ನಾವು ಪಕ್ಷದ ಕಾರ್ಯಕರ್ತರು ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಮ್ಮ ಅಧ್ಯಕ್ಷರ ಬಗ್ಗೆ ನೀವು ಕೇವಲವಾಗಿ ಮಾತಾಡ್ತಕ್ಕಂಥದ್ದನ್ನ ನಾವು ಯಾರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ಮಾತೆತ್ತಿದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಈಗ ಮಾನ್ಯ MP ಅವ್ರಿಗೂ ಕೂಡ ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋ ಮಟ್ಟಕ್ಕೆ ಬಂದಿದ್ದೀರಿ ಅಲ್ರಿ. ಕ್ಯಾಂಡಿಡೇಟ್ ಯಾರು? ಗೀತಾ ಶಿವರಾಜ್ಕುಮಾರ್ ಯಾರು? ಬಂಗಾರಪ್ಪನವ್ರ ಮಗಳು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸೊಸೆ. ಅವರಿಗೆ ನೀವು ಡಮ್ಮಿ ಕ್ಯಾಂಡಿಡೇಟ್ ಅಂತೀರಾ? ಅದು ಕೇವಲ ಬಿಡಿ ನನ್ನ ಸಹೋದರಿ ಅಂತಕ್ಕಂಥ ಖಂಡಿತ ಅಭಿಮಾನನಾದ್ರೂ ಇಟ್ಕೊಂಡ್ರಿ. ನಿಮಗೆ ಕುಟುಂಬದ ಮೇಲೆ ನಮ್ಮ ಸಹೋದರ ಸಹೋದರಿ ಅಂತಕ್ಕಂಥ ಬಾಂಧವ್ಯದ ಮೇಲೆ ನಿಮಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಮತ್ತೆ ಇಲ್ಲಿಂದ ಕಾರ್ಯಕರ್ತರ ಮೇಲೆ ನಾವು ಯಾವ ವಿಶ್ವಾಸವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ ಸೊರಬ ತಾಲೂಕಲ್ಲಿ? ಸರಿ, ಅದು ನಿಮ್ಗೆ ವೈಯಕ್ತಿಕ ವಿಚಾರ, ನಾವು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ಹೇಗಾದ್ರೂ ಇದೆ. ಆದ್ರೆ ತಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಬೆರಳು ತೋರಿಸ್ತಕ್ಕಂಥ ಸರಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ನೀವು ಕೆಲವು ವಿಚಾರವಾಗಿ ಮಾತಾಡಿದ್ರಿ. ನಮ್ಮ ಈಡಿಗ ಭವನದ ಒಂದು ಕಾಮಗಾರಿ ಬಗ್ಗೆ ನೀವು ಮಾತಾಡಿದ್ರಿ. ಮಾಧ್ಯಮದ ಬಂಧುಗಳಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ಸೊರಬ ತಾಲೂಕಲ್ಲಿ ಇವತ್ತು ಈಡಿಗರ ಸಭಾಭವನಕ್ಕೆ ಜಾಗವನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ಮಾನ್ಯ ಕಾಗೋಡು ತಿಮ್ಮಪ್ಪನವರು. ಆ ಜಾಗದಲ್ಲಿ ಈಡಿಗ ಸಭಾಭವನ ಆಗೋದಕ್ಕೆ ಯಾರು ಹಣವನ್ನು ಕೊಟ್ಟಿದ್ರೆ ಅದು ಮಾನ್ಯ ಯಡಿಯೂರಪ್ಪನವರು. ಇದ್ರ ಹೊರತಾಗಿ ನಿಮ್ಮ ಕೊಡುಗೆ ಏನಿದೆ? ನಾನು ನಿಮ್ಮ ಅಣ್ಣ ತಮ್ಮ ಇಬ್ಬರಿಗೂ ಪ್ರಶ್ನೆ ಕೇಳ್ತೀನಿ. ಜನಾಂಗದ ಹೆಸರು ಹೇಳ್ತೀರಲ್ಲ, ಜನಾಂಗಕ್ಕೆ ಏನ್ ಮಾಡಿದೀರಿ ನೀವು? ಮಾನ್ಯ ಮಂತ್ರಿಗಳು ಬಂದ್ರು, ಯಾವುದೋ ಒಂದು ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಇವತ್ತು ಮಂತ್ರಿಗಳ ಅಚಾನಕ ಮಂತ್ರಿಗಳಾದ ಸಂದರ್ಭದಲ್ಲಿ ಅಂತ ಒಂದು ಫಂಕ್ಷನ್ ಮಾಡಿ ಹೋಗಿಬಿಟ್ರೆ ನೀವು ಮಾಜಿ ಮಂತ್ರಿಗಳಾದಾಗ ಯಾವತ್ತು ಬಂದ್ರಿ? ಮಾಜಿ ಶಾಸಕರು ಸ್ಟೇಟ್ಮೆಂಟ್ ಕೊಡ್ತೀವಿ. ಮಧು ಬಂಗಾರಪ್ಪನವರು ಮಂತ್ರಿ ಆದ ಸಂದರ್ಭದಲ್ಲಿ ಬಹಳ ಖುಷಿ ಆಗಿದೆ, ನನಗೆ ಬಹಳ ಖುಷಿ ಆಗಿದೆ, ನಮ್ಮ ಕುಟುಂಬಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅಂತಕ್ಕಂಥ ಒಂದು ವಿಚಾರವಾಗಿ ಆ ರೂಪದಲ್ಲಿ ನೀವು ಮಾತಾಡಿದ್ರಿ. ಇನ್ನೇನು ಪಟಾಕಿ ಹಂಚಿಲ್ಲ, ಸಿಹಿ ಹಂಚಿಲ್ಲ, ಅಷ್ಟು ಅಭಿಮಾನ ನೀವು ಚೆನ್ನಾಗಿದೆ. ನಿಮ್ಮ ಕುಟುಂಬದಲ್ಲಿ ಒಟ್ಟಾಗಿದೆ, ಅಭಿಮಾನಿದ್ದೀರಿ. ನಾವು ಬಂಗಾರಪ್ಪನವ್ರ ಬಗ್ಗೆ ಅಭಿಮಾನ ಇದೆ. ಬಂಗಾರಪ್ಪನವ್ರು ಒಂದಾಗಿದ್ರೆ ಚಂದವಾಗಿ ಕುಟುಂಬದಲ್ಲಿ ಒಟ್ಟಾಗಿದ್ರೆ ಅದನ್ನ ನೋಡಿ ನಾವು ಕೂಡ ಸಂಭ್ರಮ ಪಡ್ತೀವಿ. ಆದ್ರೆ ಬಂಗಾರಪ್ಪನವರ ಹೆಸರಿನಲ್ಲಿ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಂಡು ಹೊಟ್ಟೆ ಹೊತ್ಕೊಳ್ಳೋದನ್ನ ನನಗೆ ನೋಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಸಂಕಟ ಆಗ್ತದೆ. ಇವತ್ತಿನ ದಿನ ನೀವು ಇಲ್ಲಿ ಬರೋ ಬೀಗರ ತರ ಬಂದು ಬೇಡ. ನಮಗೆ ನಾನು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ನೇರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊರಬ ತಾಲೂಕಲ್ಲಿ ಬೀಗರ ತರ ಬಂದು ಬೀಗರ ತರ ಹೋಗುವಂತ ಅವರು ಇಲ್ಲಿ ಆಗೋದನ್ನ ನಾವು ಸೊರಬ ತಾಲೂಕಿನ ಜನ ಸಹಿಸೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸೊರಬದಲ್ಲಿ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಂತ, ಸೊರಬದಲ್ಲಿ ಜೀವನದಲ್ಲಿ ಕಂಡುಕೊಳ್ತಕ್ಕಂಥ ಒಬ್ಬ ಸಾಮಾನ್ಯ ಸೊರಬದ ಮಣ್ಣಿನ ಮಗ ಇಲ್ಲಿ ಶಾಸಕನಾಗ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾಣಬೇಕಾದಂತ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀವಿ. ಒಂದ್ ಸಂದರ್ಭದಲ್ಲಿ ಇಲ್ಲಿ ಕಾರ್ಯಕರ್ತರ ಸಾವು ನೋವಿಗೆ ಯಾವ್ದಕ್ಕೆ ನೀವು ಸ್ಪಂದಿಸಿದಿರಿ? ನಾವು ಒಂದ್ ಸಂದರ್ಭದಲ್ಲಿ ಬಳಸ್ಕೊಂಡು ಹೇಳ್ತೀನಿ. ಒಬ್ಬ ಕಾರ್ಯಕರ್ತ ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕರು ನನ್ನ ಮೇಲೆ ರೋಡಲ್ಲಿ ಎಲ್ಲೋ ನಾನು ಸೈಡಿಗೆ ಕಾರ್ ನಿಲ್ಸಿದ್ದೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಗಲಾಟೆ ಬಂದಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತ
ನಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತರ ತಪ್ಪಿಲ್ಲ ನಾನು ಹೇಳೋದು. ಅವ್ರ ಮೀಟಿಂಗ್ಗೆ ಕರೆದಂತ ಸಂದರ್ಭದ ಕಾರ್ಯಕರ್ತರು ಯಾರು ಹೋದ್ರು ಅವರಿಗೆ ಕಣ್ಣೊರೆಸುವ ಒಂದು ಮನಸ್ಸನ್ನ ಕಿರುಚುವ ಕೆಲಸ ಮಾಡಿ ಅವನ್ನೆಲ್ಲ ಪ್ರಚೋದನೆಗೆ ಒಳಪಡಿಸಿ ಕರೆದಿದ್ದು ಬಿಟ್ಟರೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಯಾವ ಜವಾಬ್ದಾರಿಯುತ ಕಾರ್ಯಕರ್ತರು ಕೂಡ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅವತ್ತೊಬ್ಬ ನನ್ನ ಮೇಲೆ ಗಲಾಟೆ ಕೊಟ್ಟಂತ ಕಾರ್ಯಕರ್ತ ಕ್ಯಾನ್ಸರ್ ಆಗಿ ಮನೆಯಲ್ಲಿ ಸಾವು ನೋವಿನ ಸಂದರ್ಭದಲ್ಲಿ ನರಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರು ಹೇಳಿದ್ರು, ಡಾಕ್ಟ್ರೆ ಆತನಿಗೆ ಬಹಳ ನಮ್ಮ ಸಕ್ರಿಯ ಕಾರ್ಯಕರ್ತ, ಬಿಜೆಪಿಗೆ ಬಹಳ ಅಭಿಮಾನ ಇದ್ದಂತ ಕಾರ್ಯಕರ್ತ, ಆತನ ಒಂದು ಮಾತಾಡ್ತಾನೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನನ್ನ ಕೈಲಾದಂತ ಒಂದು ಕಿರು ಸಹಾಯದೊಂದಿಗೆ ಆತನ ಮನೆಗೆ ಹೋದಂತ ಸಂದರ್ಭದಲ್ಲಿ ಆತ ಗೊಳೋ ಅಂತ ಅದ್ಬಿಟ್ಟ. ಮಾಜಿ ಶಾಸಕರು, ನಾನು ಹೆಸರು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ, ಮಾಜಿ ಶಾಸಕರು ಡಾಕ್ಟ್ರೆ ನನಗೆ ಅವರು ಹಣ ಕೊಡೋದು ಬೇಡ, ನನಗೇನು ಇದನ್ ಮಾಡೋದು ಬೇಡ, ನನ್ನ ಫೋನ್ ಕರೆ ಸ್ವೀಕರಿಸಿ ಹೇಗಿದೆಯಪ್ಪ ನೀನು ಅಂತ ಮಾತಾಡ್ತಿದ್ರೆ ನನ್ನ ಜನ್ಮ ಸಾರ್ಥಕ ಆಯ್ತು. ಇಲ್ಲಿ ಒಂದು ಜನರ ಮೇಲೆ ದೌರ್ಜನ್ಯ ಮಾಡೋದು, ಜನರ ಮೇಲೆ ಮಾತಾಡೋದು, ಹೀಗೆಲ್ಲ ಮಾಡ್ತಕ್ಕಂಥ ಇಂಥವನ್ನೆಲ್ಲ ನೀವು ಬಿಟ್ಬಿಡ್ರಿ. ಈ ಜನ ಯಾರು ಕಾಣ್ತಿಲ್ಲ, ನೀವು ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಬಂದು ಇಲ್ಲಿ ಟೈಮ್ ಪಾಸ್ ರಾಜಕಾರಣ ಮಾಡೋದಕ್ಕೆ ಇದನ್ನ ಇನ್ನು ಮುಂದೆ ಜನಗಳು ಒಪ್ಪೋದಕ್ಕೆ ಸಾಧ್ಯ ಇದೆ. ಅಡ್ಜಸ್ಟ್ಮೆಂಟ್ ಅಂತ ನೀವೆಲ್ಲ ಅಣ್ಣ ತಮ್ಮ ಅಡ್ಜಸ್ಟ್ಮೆಂಟ್ ಇದ್ದೀರನೋ ಅಂತಕ್ಕಂಥ ಒಂದು ಭಾವನೆಯನ್ನ ಇವತ್ತು ಸೊರಬ ತಾಲೂಕಿನ ಜನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. 5 ವರ್ಷ ಒಬ್ಬ, 5 ವರ್ಷ ಇನ್ನೊಬ್ಬ. ಇದೇನು ಸೊರಬ ತಾಲೂಕಿನ ನಮಗೆ ಇನ್ನೂ ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ, ಬಂಗಾರಪ್ಪನ ಬಗ್ಗೆ ನನಗೆ ಅಭಿಮಾನ ಇದೆ. ಎಲ್ಲ ಹಿಂದುಳಿದ ವರ್ಗದವರಿಗೆ ಅಭಿಮಾನ ಇದೆ, ಪ್ರೀತಿ ಇದೆ. ನೀವೆಲ್ಲ ಚೆನ್ನಾಗಿರಿ, ಊರಲ್ಲಿ ನೀವು ಚೆನ್ನಾಗಿರಿ, ಒಳ್ಳೊಳ್ಳೆ ದೊಡ್ಡ ಕಾರಲ್ಲಿ ಓಡಾಡ್ತೀವಿ, ಒಳ್ಳೊಳ್ಳೆ ಸಿನಿಮಾ ನೋಡಿ, ನಾವು ನಿಮ್ಮ ಸಿನಿಮಾ ನೋಡಕ್ ಬರ್ತೀವಿ, ನಿಮ್ಮ ಅಭಿಮಾನಿಗಳಾಗಿರ್ತೀವಿ. ಅದು ಬಿಟ್ಟು ರಾಜಕಾರಣವನ್ನ ಕುಲ್ಕೆಡಿಸಿ ಸೊರಬವನ್ನ ಇವತ್ತು ಒಂದು ಸರಿಯಾದ ರಸ್ತೆ ಇಲ್ಲ, ಸರಿಯಾದಲ್ಲಿ ಸೊರಬದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ನೂ ಒಂದು ಸರಿಯಾಗಿ ಉಚ್ಚ ವಯಕ್ಕೆ ಒಂದು ಜಾಗ ಇದೆ. ಇಂಥ ಒಂದು ದೌರ್ಭಾಗ್ಯದ ಪರಿಸ್ಥಿತಿಯಲ್ಲಿ ಸೊರಬ ತಾಲೂಕು ಇರೋ ಕಾರಣನೇ ನೀವುಗಳು ಅಂತಕ್ಕಂಥ ಮಾತನ್ನ ನಾನು ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಧನ್ಯವಾದ. 15 ವರ್ಷ ಆಯಿತು ನಾನು ಬಿಜೆಪಿ ಬಂದು ಅಂತ ಹೇಳಿದೆ. ರಾಜ್ಯಾಧ್ಯಕ್ಷರು ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಸೊರಬದಲ್ಲಿ 10 ವರ್ಷದಿಂದನೂ ಇದೇ ಪರಿಸ್ಥಿತಿ ಇದೆ ಅಂತ ಹೇಳಿದರು. 10 ವರ್ಷದಿಂದ ಪರಿಸ್ಥಿತಿ ಇಟ್ಟೋರು ಯಾರು ಅಂತ ಹೇಳಿಲ್ವೇ? ಯಾಕಂದ್ರೆ 10 ವರ್ಷದಿಂದ ನಾನು ಇದ್ದೀನಿ ಅಂತ ಹೇಳಿದರು. 10 ವರ್ಷದಿಂದನೂ ಸೊರಬದಲ್ಲಿ ಇದೇ ಪರಿಸ್ಥಿತಿ ಅಂತ ಹೇಳಿದರು. ಯಾರು ರಾಜ್ಯಾಧ್ಯಕ್ಷರು ಇವಾಗಿರೋರು, ಬಿಜೆಪಿ ಮಾಡಿದ್ಯಾರು? ಇದನ್ನ ಇಟ್ಕೊಂಡು ಓಡಾಡಿಸ್ಬೇಕು, ಸೊರಬ ತಾಲೂಕಿನ ರಾಜಕಾರಣ ಹಾಳು ಮಾಡಬೇಕು, ಇದನ್ನ ಕುಲಿಗೆಡಿಸ್ಬೇಕು, ಶಿವಮೊಗ್ಗ ಜಿಲ್ಲೆ ಇದು ಮಾಡಬೇಕು. ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕ್ಯಾಂಡಿಡೇಟ್ ಹಚ್ಕೊಳಕ್ಕಾಗತ್ತೆ? ಇಲ್ಲಿ ಸೊರಬ ತಾಲೂಕಿನಲ್ಲಿ ಗುಂಡು ಕಟ್ಟಿಬಿಟ್ಟು ಇದನ್ನ ಹಾಳು ಮಾಡಬೇಕು ಅನ್ನೋ ಯೋಚನೆಗಳು ಮಾಡಿದಾಗ ಅದಕ್ಕೆ ಉತ್ತರ ಕೊಡುವಂಥ ಕಾಲ ಬರ್ತದೆ. ಬಂದಾಗ ಅವೆಲ್ಲವೂ ಕೂಡ ಸರಿ ಮಾಡ್ಕೊಂಡು ಹೋಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಚಿಹ್ನೆಯಿಂದ ನಿಲ್ತಾರ ಕುಮಾರ್ ಬಿಜೆಪಿ ಚಿಹ್ನೆಯಿಂದ ನಿಲ್ತಾರ ಅಂತ ಹೇಳಿ ಇವಾಗ ಹೆಂಗೆ ತೀರ್ಮಾನ ಬಂದು ಅದಕ್ಕೆ ಹೈಕಮಾಂಡ್ ಇದೆ, ನಾನು ನಿಲ್ತೀನಿ ಅಂತ ಹೇಳ್ಕೊಂಡ್ಬಿಟ್ರೆ ಬರ್ತದ? ಅದಕ್ಕೆ ಕಾರ್ಯಕರ್ತರಿದ್ದಾರೆ, ಅದಕ್ಕೊಂದು ವ್ಯವಸ್ಥೆ ಇದೆ, ಅದಕ್ಕೆಲ್ಲದಕ್ಕೂ ಒಂದು. ಆಮೇಲೆ ಚುನಾವಣೆ ಭಾಳ ದೂರ ಇದೆ. ಇವ್ರ ಸಂಘಟನೆ ದೃಷ್ಟಿಯಿಂದ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಯಾವುದಕ್ಕೆ? ರೈತರಿಗೆ, SRIಗೆ, ವೋಟರ್ ಲಿಸ್ಟಿಗೆ, ಇದಕ್ಕೆ ಸೇರ್ಕೊಂಡಿದ್ದೀವಿ. ಚುನಾವಣೆ ಇದು ಒಂದು ಪ್ರೋಸೆಸ್ಸು. 1 ನೇಷನ್ 1 ಎಲೆಕ್ಷನ್ ಬರ್ತದೆ.